ಇನ್ನೇನು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಯಿತು. ಕಾವ್ಯ ಕ್ಯಾಪ್ಟನ್ ಆಗಿರುವಾಗ ಎಲ್ಲ ಫ್ಯಾಮಿಲಿ ರೌಂಡ್ಸ್ಗಳಿದ್ದರಿಂದ ಅವ್ರಿಗೆ ಯಾವುದೇ ಆಪಾದನೆಗಳಾಗಲಿಲ್ಲ, ಯಾವುದೇ ಒಂದು ಸರಿಯಾಗಿ ಮಾಡಲಿಲ್ಲ ಅನ್ನೋದು, ಟಾಸ್ಕ್ಗಳು ಸರಿಯಾಗಿ ಮಾಡಲಿಲ್ಲ ಅನ್ನೋದನ್ನ ಯಾವುದೇ ಆಪಾದನೆಗಳು ಬರಲಿಲ್ಲ. ಇನ್ನು ಗಿಲ್ಲಿ ಬಂದು ಫ್ಯಾಮಿಲಿ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದರಿಂದ ಏನಪ್ಪ ಹಿಂಗೆ ಸೆಲೆಕ್ಟ್ ಆಗೋದಾ, ಒಂದು ಟಾಸ್ಕ್ ಆಡದೆ ಕೂಡ ಅನ್ನೋದು ಒಂದು ಮಾತಿತ್ತು. ಬಿಗ್ ಬಾಸ್ ಅವರು ಟಾಸ್ಕ್ ರೌಂಡ್ ನಡೆಸೋ ಮುಖಾಂತರ ಅಶ್ವಿನಿ ಗೌಡ ವಿರುದ್ಧ ಗೆದ್ದು ಮತ್ತೊಮ್ಮೆ ಅಶ್ವಿನಿ ಗೌಡ ಅವರಿಗೆ ಟಾಸ್ಕೇ ಅರ್ಥ ಆಗಲ್ಲ ಅನ್ನೋದು ಅರ್ಥ ಆಯಿತು. ಸಿಂಪಲ್ ಆಗಿರೋ ಟಾಸ್ಕು ಕೂಡ ಅವರು ಗೆಲ್ಲಿಲ್ಲ. ಲಾಸ್ಟ್ ಟೈಮೇ ಗೆಲ್ಬೋದಾಗಿತ್ತು. ಯಾವಾಗ ಅಂದರೆ ಆ ಒಂದು ಕೌಂಟ್ ರೌಂಡ್ ಇತ್ತಲ್ಲ, ಇಷ್ಟು ಮಿನಿಟ್ಸಲ್ಲಿ ಅವರು ಕರೆಕ್ಟಾಗಿ ಮುಂಚೆನೇ ಎದ್ದೇಳಬೇಕು ಅಂತ ಹೇಳಿ, ಅದರಲ್ಲಿ ಅವ್ರು ಸೋತಿದ್ರು. ಅದು ತುಂಬ ಸಿಂಪಲ್ ಆಗಿತ್ತು. ಅವತ್ತೇ ಕ್ಯಾಪ್ಟನ್ ಆಗಿರ್ಬೋದಾಗಿತ್ತು. ಅವರು ಮಿಸ್ ಮಾಡಿಕೊಂಡ್ರು. ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಅಂಥೇಳಿ. ಇನ್ನು ಗಿಲ್ಲಿ ಕೊಟ್ಟಿರೋ ಕ್ವಾಟ್ಲೆಗೆ ಇದುವರೆಗೂ ಎಷ್ಟು ಜನ ನೊಂದಿದಾರೋ ಅವರೆಲ್ಲ ಯಾವ ರೀತಿ ಕೊಡಲೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಗಿಲ್ಲಿ ಯಾವ ರೀತಿ ಕ್ಯಾಪ್ಟನ್ಸಿ ನಡೆಸ್ತಾರೆ ಅನ್ನೋದು, ಬಟ್ ಮಜಾ ಅಂತ ಇದ್ದೇ ಇರುತ್ತೆ. ಅವ್ರಿಗೆ ಹಿಂಸೆ ಕೊಡೋವಂಥದ್ದು ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೂ ಈ ವಾರದ ಎಲಿಮಿನೇಷನ್ ರೌಂಡಲ್ಲಿ ಸೂರಜ್ ಅವರು ಆಲ್ರೆಡಿ ನನಗೆ ಗೆಸ್ ಪ್ರಕಾರ ಔಟ್ ಆಗಿದ್ದಾರೆ. ನನಗೆ ನೆಕ್ಸ್ಟು ಹೋಗೋದು ಮೋಸ್ಟ್ಲಿ ರಾಶಿಕಾ ಅಥವಾ ಸ್ಪಂದನ ಇರ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತೇನಾಗುತ್ತೆ ಅಂತ. ಥ್ಯಾಂಕ್ ಯು ಸ್ನೇಹಿತರೆ, ಗಿಲ್ಲಿಗೆ ಔಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.